ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೇನೆ. ಇಲ್ಲಿ ನಾವು ಸಹ ತುಂಬಾನೇ ಖುಷಿಯಾಗಿದ್ದೀವಿ. ಇವತ್ತು ಮತ್ತೊಂದು ಹೆಲ್ದಿಯೆಸ್ಟ್ ರೆಸಿಪಿಯೊಂದಿಗೆ ನಾನು ವಿಡಿಯೋ ಮಾಡ್ತಾ ಇದ್ದೇನೆ. ಇವತ್ತು ಗೋಧಿ ನುಚ್ಚಿನ ಪಾಯಸ ಮಾಡೋಣ ಅಂದ್ಬಿಟ್ಟು. ಗೋಧಿ ನುಚ್ಚಿನ ಪಾಯಸ ನಮ್ಮ ಬೆಂಗಳೂರು ಕಡೆ ಬಹಳನೇ ಕಡಿಮೆ ಮಾಡೋದು. ದಾವಣಗೆರೆ, ನಾರ್ತ್ ಕರ್ನಾಟಕ ಸೈಡ್ ಎಲ್ಲ ಬಹಳ ಮಾಡ್ತಾರೆ. ಸೊ ಇವತ್ತು ಸ್ಪೆಷಲ್ ವಿಡಿಯೋ ಗೋಧಿ ನುಚ್ಚಿನ ಪಾಯಸ. ಮತ್ತೆ ತಡ ಯಾಕೆ, ಬನ್ನಿ ವಿಡಿಯೋ ಶುರು ಮಾಡೋಣ. ಗೋಧಿ ನುಚ್ಚಿನ ಪಾಯಸಕ್ಕೆ ನಾವೇನೇನು ಇಂಗ್ರೀಡಿಯೆಂಟ್ಸ್ ಬಳಸ್ತಾ ಇದ್ದೇವೆ ಅಂತ ನೋಡ್ಕೊಂಬಿಡಿ. ಗೋಧಿ ನುಚ್ಚು, ಆರ್ಗ್ಯಾನಿಕ್ ಬೆಲ್ಲ, ಕಾಯಿ, ಹಸಿ ಕಾಯಿ ತೊಗೊಳ್ಳಿ. ನಾನು ಅರ್ಧ ಚಿಪ್ ತೊಗೊಂಡಿದ್ದೇನೆ. ಗಸಗಸೆ ಒಂದು 3 ಸ್ಪೂನು, ಏಲಕ್ಕಿ ಒಂದು 4 ಸ್ಪೂನ್, ಕಡಲೆಬೇಳೆ ಹಾಕಿದರೆ ಟೇಸ್ಟ್ ಬಹಳನೇ ಚೆನ್ನಾಗಿರುತ್ತೆ. ಮೊದಲಿಗೆ ನಾವು ಗೋಧಿ ನುಚ್ಚನ್ನ ನೀಟಾಗಿ ಹುರ್ಕೊಬೇಕು. ನಾನಿಲ್ಲಿ ಒಂದು ದೊಡ್ಡ ಜಾಮೂನ್ ಬಟ್ಲು ತುಂಬ ಗೋಧಿ ನುಚ್ಚು ತೊಗೊಂಡಿದ್ದೇನೆ. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಘಮ್ ಅಂತ ಹುರ್ಕೊಬೇಕು. ಗೋಧಿ ನುಚ್ಚು ಇಷ್ಟೋವರೆಗೂ ಕೆಂಪಾಗೋವರೆಗೂ ಹುರ್ಕೊಬೇಕು ನೀಟಾಗಿ. ಘಮ್ ಅಂತ ಸ್ಮೆಲ್ ಬರುತ್ತೆ, ನಿಮಗೆ ಗೊತ್ತಾಗುತ್ತೆ. ಸ್ವಲ್ಪ ಬೆಳ್ಳಗೂ ಆಗಿದೆ ನೋಡಿ, ಉರಿತಾ. ಸೊ ಈ ಹದದವರೆಗೂ ಹುರಿದ್ಮೇಲೆ ಆಫ್ ಮಾಡಿಕೊಂಡು ಇದನ್ನು ನೀಟಾಗಿ ನಾವು ತೊಳ್ಕೊಬೇಕು. ನೋಡಿ, ಒಂದು 2 to 3 ಟೈಮ್ಸ್ ನಾನು ನೀರು ಹಾಕಿ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೇನೆ. ಇದರೊಳಗೇ ಈಗ ನಾವು ಕಡಲೆಬೇಳೆ ಹಾಕಿ ಮತ್ತೊಂದು ಸಲ ನಾನು ವಾಶ್ ಮಾಡ್ಕೊಳ್ತೇನೆ. ನೋಡಿ, ಕುಕ್ಕರಲ್ಲಿ ಈ ರೀತಿ ಪೂರಾ ಇಷ್ಟು ಮುಳುಗೋವರೆಗೂ ನೀರು ಹಾಕಿ 1 ಬಟ್ಲು ಗೋಧಿ ನುಚ್ಚು ತೊಗೊಂಡಿದ್ದೇನೆ ಅಲ್ವಾ, ಅದಕ್ಕೆ ಡಬಲ್ ಅಥವಾ 3 ಟೈಮ್ಸ್ ವಾಟರ್ ಹಾಕ್ಕೊಳ್ಳಿ. ಅದು ಬಿಕಾಸ್ ಮೆತ್ತಗೆ ನಾವು ಕುಕ್ಕರ್ ಕೂಗಿಸ್ಕೊಬೇಕು. ಈಗ ನಾನು ಕುಕ್ಕರ್ ಕ್ಲೋಸ್ ಮಾಡಿ ಬರೋವರೆಗೂ ನಾನು ಇದನ್ನು ಕುಕ್ ಮಾಡ್ಕೊಳ್ತೇನೆ. ಗೋಧಿ ನುಚ್ಚು ಬೇಯೋ ಅಷ್ಟರಲ್ಲಿ ನಾವು ಈಗ ಇದನ್ನು ಕಾಯಿ, ಗಸಗಸೆ, ಏಲಕ್ಕಿನ ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ನೀಟಾಗಿ ನುಣ್ಣಗೆ ಮಾಡ್ಕೊಬೇಕು ನಾವು ಗಸಗಸೆ, ಕಾಯಿ, ಏಲಕ್ಕಿ. ಪಾತ್ರೆ ಇಟ್ಬಿಟ್ಟು ಈಗ ಕಾಯಿ ಎಲ್ಲ ರುಬ್ಬಿದೀವಲ್ವ, ಇದನ್ನು ಆ್ಯಡ್ ಮಾಡ್ಕೊಳ್ಬೇಕು. ಹಸಿ ವಾಸನೆ ಹೋಗೋವರೆಗೂ ಇದು ಸ್ವಲ್ಪ ನೀರು ಹಾಕಿ ಕುದಿಸ್ಕೊಳ್ಳೋಣ. ನೋಡಿ, ಈಗ ಕುದೀತಾ ಇದೆ. ಕಾಯಿ ಹಾಕಿರೋದೆಲ್ಲನೂ ಈ ಸ್ಟೇಜಲ್ಲಿ ನಾವು ಬೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ. ನೀವು ನಿಮ್ಮ ಸ್ವೀಟಿಗೆ ಎಷ್ಟು ಬೇಕೋ ಅಷ್ಟು ನೀವು ನಿಮ್ಮ ಸ್ವೀಟ್ನೆಸ್ಸಿಗೆ ತಕ್ಕಂಗೆ ಬೆಲ್ಲ ಹಾಕ್ಕೊಳ್ಳಿ. ನೋಡಿ, ಗೋಧಿ ನುಚ್ಚು ಈ ರೀತಿ ಮೆತ್ತಗಾಗಿರಬೇಕು, ಪೂರ ನೀಟಾಗಿ ಬೆಂದಿದೆ. ಕಡಲೆಬೇಳೆನೂ ಮೆತ್ತಗೆ ಬೆಂದಿದೆ. ಇದನ್ನು ನಾವೀಗ ಕಾಯಿ ಅದರೊಳಗೆ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಈ ಗೋಧಿ ನುಚ್ಚನ್ನ ಪೂರ್ತಿ ನಾವು ಈ ಪಾಕದೊಳಗೆ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ಆ್ಯಡ್ ಮಾಡಿದ ಮೇಲೆ ಈ ರೀತಿ ಇರುತ್ತೆ. ಈಗಲೇ ಟೇಸ್ಟ್ ಮಾಡಿ, ನಿಮಗಿನ್ನೂ ಬೆಲ್ಲ ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ. ಈಗ ಇದನ್ನು ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಡೋಣ. ಮಿನಿಟ್ಸ್ ನೀಟಾಗಿ ಕುದಿಯೋವರೆಗೂ ನಾವು ಮುಚ್ಚಿ ಕ್ಲೋಸ್ ಮಾಡಿ ಕುದಿಯೋದಕ್ಕೆ ಇಡೋಣ. ನೋಡಿ, ಕುದೀತಾ ಇದೆ. ಈ ಸ್ಟೇಜಲ್ಲಿ ನಾವು ಸ್ವಲ್ಪ ಹಾಲು ಆ್ಯಡ್ ಮಾಡ್ಕೊಳ್ಳೋಣ. ಕಾಯಿಸಿ ತಣ್ಣಗಾಗಿರೋವಂತಹ ಹಾಲು, 1 ಗ್ಲಾಸ್ ಆಗೋವಷ್ಟು ಹಾಲು ಹಾಕ್ಕೊಳ್ಳೋಣ. ತಳ ಅಂಟುತ್ತೆ, ಸೊ ಅವಾಗವಾಗ ನಿಧಾನಕ್ಕೆ ಕೈ ಆಡಿಸ್ತಾ ಇರಿ. ನಾವು ಬೆಂದಿದೆ ಆಲ್ಮೋಸ್ಟ್. ಬೆಲ್ಲ, ಕಾಯಿ, ಅದ್ರ ಗಸಗಸೆ ಅದ್ರ ಜೊತೆಲೆಲ್ಲ ಅದು ಬೈಂಡ್ ಆಗಬೇಕಲ್ವ, ಹಾಗಾಗಿ ಕುದಿಸ್ತಾ ಇರೋದು. ನೀಟಾಗಿ ಹಾಲು ಹಾಕಿನೂ ಇನ್ನೂ ಒಂದು 5 ಮಿನಿಟ್ಸು ಕುದಿಯೋದಕ್ಕೆ ಬಿಡೋಣ. ಅಷ್ಟೊತ್ತಿಗೆ ನಾವು ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿನ ಹುರ್ಕೊಳ್ಳೋಣ. ತುಪ್ಪದಲ್ಲೇನೆ ನಾವು ದ್ರಾಕ್ಷಿ ಗೋಡಂಬಿನ ಹುರ್ಕೊಬೇಕು. ಬಿಕಾಸ್ ನಾನು ಇನ್ನೂ ತುಪ್ಪ ಬಳಸಿಲ್ಲ, ಹಾಗಾಗಿ ನಾನು ಪೂರ ತುಪ್ಪದಲ್ಲೇನೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೇನೆ. ಕಾದಿದ್ದೇನೆ ಮೊದಲಿಗೆ ಗೋಡಂಬಿ ಹಾಕ್ಕೊಳ್ತಾ ಇದ್ದೇನೆ. ಗೋಡಂಬಿ ಕೆಂಪಾಗುವವರೆಗೂ ನೀಟಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಗೋಡಂಬಿ ಕೆಂಪಾಗಿದೆ. ಈಗ ಒಣ ದ್ರಾಕ್ಷಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಆಗಿದೆ. ಈಗ ತುಪ್ಪ, ದ್ರಾಕ್ಷಿ, ಗೋಡಂಬಿನೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ. ಸೂಪರ್, ಬಹಳ ಚೆನ್ನಾಗಿದೆ. ಗೋಧಿ ನುಚ್ಚಿನ ಪಾಯಸ ರೆಡಿ ಆಯಿತು. ಸೂಪರ್, ಗೋಧಿ ನುಚ್ಚಿನ ಪಾಯಸ ಮಾಡಾಯಿತು. ಇವತ್ತು ನಮ್ಮ ಲಕ್ಕಿ ರಿವ್ಯೂ ಕೊಡ್ತಾ ಇದ್ದಾಳೆ. ಇವರು ನಮ್ಮ ಸ್ವೀಟಿ, ಅವ್ರ ಅಕ್ಕ ಈಗ ರಿವ್ಯೂ ಕೊಡ್ತಾ ಇದ್ದಾಳೆ. ಹೇಗಾಗಿದೆ ಹೇಳಪ್ಪ? ಪಾಯಸ ತುಂಬಾ ಚೆನ್ನಾಗಿದೆ. ವಾವ್, ನೋಡಿ, ಭಾಳ ಇಷ್ಟ ಆಯ್ತಂತೆ. ಸೊ ನಮ್ಮ ವಿಡಿಯೋ ಎಲ್ಲರೂ ಶೇರ್ ಮಾಡಬೇಕು, ಲೈಕ್ ಮಾಡಬೇಕು, ಹೇಳ್ರಿ ಎಲ್ಲ.
ಸಬ್ಸ್ಕ್ರೈಬ್ ಮಾಡ್ಕೊಬೇಕು. ಈ ವಿಡಿಯೋದಲ್ಲಿ ಇಷ್ಟೇನೆ ಫ್ರೆಂಡ್ಸ್. ಗೋಧಿ ನುಚ್ಚಿನ ಪಾಯಸ ಮಾಡಿದಾಯ್ತು, ನಮ್ಮ ಲಕ್ಕಿ ತಿಂದು ಅದ್ರ ರಿವ್ಯೂ ಕೊಟ್ಟಿದ್ದು ಆಯಿತು. ಭಾಳ ಚೆನ್ನಾಗಾಗುತ್ತೆ, ತುಂಬಾ ರುಚಿಯಾಗಿರುತ್ತೆ. ಅದಕ್ಕೆ ಬೇಕಿದ್ರೆ ನೀವು ಸ್ವೀಟ್ ಬೂಂದಿ ಹಾಕ್ಕೊಂಡು ತಿನ್ಬೋದು. ದೇವಸ್ಥಾನದಲ್ಲೆಲ್ಲ ದಾವಣಗೆರೆ ಸೈಡ್ ಎಲ್ಲ ಗೋಧಿ ಪಾಯಸ ಮಾಡಿದರೆ ಅದಕ್ಕೆ ಬೂಂದಿ ಇದ್ದೇ ಇರುತ್ತೆ ಕಾಂಬಿನೇಷನ್ನು. ಅದನ್ನು ಹಾಕ್ಕೊಂಡು ಅಥವಾ ಹಾಲಾದರೂ ಹಾಕ್ಕೊಂಡು ತಿನ್ಬೋದು. ಬಹಳ ರುಚಿಯಾಗುತ್ತೆ. ನೀವು ಎಲ್ಲರೂ ಟ್ರೈ ಮಾಡಿ. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೇನೆ. ಇಷ್ಟ ಆಗಿದ್ರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್ ಫ್ರೆಂಡ್ಸ್. ಬಾಯ್.